ಸ್ನೇಹಿತರೆ ನಮಸ್ಕಾರ. ಅತಿಯಾದ ಸೆಕೆ ಮತ್ತು ಬಿಸಿಲು ಎಲ್ಲರಿಗೂ ಕೂಡ ಇವತ್ತು ನೀರಿಂದೇ ಯೋಚನೆ. ಕುಡಿಯೋಕ್ಕೆ ಎಲ್ಲರಿಗೂ ನಿಮಗೆ ಫ್ರಿಡ್ಜ್ ವಾಟ್ರೇ ಬೇಕು ಅಂಥ ಪರಿಸ್ಥಿತಿ. ಆದರೆ ಅರಣ್ಯದಲ್ಲಿ ವಾಸ ಮಾಡುವಂಥ ಪ್ರಾಣಿಗಳು, ಒಂದು ಹಕ್ಕಿಗಳು ಅಥವಾ ಅವೆಲ್ಲ ಹೇಗೆ ಜೀವನ ಮಾಡ್ತವೆ ಅನ್ನೋದು ನಿಮಗೆ ಗೊತ್ತಾ? ಅದಕ್ಕೋಸ್ಕರ ಅರಣ್ಯ ಸಿಬ್ಬಂದಿ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಅಂದರೆ, ನೀವು ಮನೆಗಳಲ್ಲಿ ಯಾವ ರೀತಿ ಹಸು ಎಮ್ಮೆಗಳಿಗೆ ನೀರು ಉಣಿಸ್ತಿರೋ ಅದೇ ರೀತಿ ಅವರು ಕೂಡ ಕಾಡಲ್ಲಿ ನೋಡಿ ಈ ಥರ ತೊಟ್ಟಿಗಳನ್ನ ಮಾಡಿ ಅದಕ್ಕೆ ನೀರು ಉಣಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇಲ್ಲಿನ ಜೀವಿಗಳು, ಪ್ರಾಣಿಗಳು ಅವೆಲ್ಲ ಬಂದು ಕುಡಿಯುತ್ತದೆ. ಮತ್ತು ಅದಕ್ಕೆ ಅಂತ ಹೇಳಿ ತುಂಬ ನಿಗಾ ವಹಿಸಿದ್ದಾರೆ. ನೋಡ್ತಾ ಇರ್ಬೋದು, ವಲಯ ಅರಣ್ಯಾಧಿಕಾರಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ನೋಡಿ, CC ಕ್ಯಾಮ್ರಾನೂ ಕೂಡ ಇದೆ. ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನೋಡಿ. CC ಕ್ಯಾಮ್ರಾ ಕೂಡ ಹಾಕಿದ್ದಾರೆ. ಯಾಕೆ ಅಂತ ಅಂದರೆ, ಪ್ರಾಣಿಯ ಆರೋಗ್ಯ, ಗುಣಮಟ್ಟ, ಅದು ಚಲನವಲನಗಳನ್ನ ಅಬ್ಸರ್ವ್ ಮಾಡೋಕ್ಕೆ ಅಂತ ಹೇಳಿ CC ಕ್ಯಾಮ್ರಾ ಕೂಡ ಹಾಕಿದ್ದಾರೆ. CC ಕ್ಯಾಮ್ರಾದಲ್ಲಿ ಸರಿಯಾದ ತುಂಬ ದೃಶ್ಯಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸರ್, ಇದೇನು ಅರಣ್ಯ ಪ್ರದೇಶದಲ್ಲಿ ನೀವು CC ಕ್ಯಾಮ್ರಾ ಹಾಕಿ ಪ್ರಾಣಿಗಳಿಗೆ, ಅಂದರೆ ಕಾಡು ಪ್ರಾಣಿಗಳಿಗೆ ನೀರು ಕೊಡೋದಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದೀರಾ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕೆ, ಏನು ಈ ಥರ? ನಾನು ಜಗದೀಶ್ ಅಂತ ಹೇಳಿ, ವಲಯ ಅರಣ್ಯಾಧಿಕಾರಿ, ಕುಣಿಗಲ್ ವಲಯ, ಹುಲಿಯೂರು ದುರ್ಗ. ನಾವು ಇವಾಗ ನಿಂತಿರುವಂಥ ಸ್ಥಳ ಬಂದು ಕಂಪ್ಲಾಪುರ ಮೀಸಲು ಅರಣ್ಯ ಪ್ರದೇಶ. ಮತ್ತು ಇದನ್ನು ನಾವು ಕಂಪ್ಲಾಪುರ ಸ್ಯಾಂಡಲ್ ಎಸ್ಟೇಟ್ ಅಂತಲೂ ನಾವು ಘೋಷಣೆ ಮಾಡಿದ್ದಾರೆ. ಇಲ್ಲಿ ಸುಮಾರಷ್ಟು ಒಂದು 7ರಿಂದ 8 ಕೆರೆ ಕಟ್ಟೆಗಳಿದ್ದಾವೆ. ಆ ಕಟ್ಟೆಗಳಲ್ಲಿ ಬೇಸಿಗೆ ಕಾಲ ಬಂತು ಅಂತಂದರೆ ನೀರು ಹಿಂಗೋಗುತ್ತೆ, ನೀರು ಸಿಗೋದಿಲ್ಲ. ಸೊ ಅಂಥ ಸನ್ನಿವೇಶದಲ್ಲಿ ಕಾಡು ಪ್ರಾಣಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವೇನು ಮಾಡಿದ್ದೀವಿ, ಸುಮಾರು ಒಂದು 10 ತೊಟ್ಟಿಗಳನ್ನು ವಿವಿಧ ಈ ಅರಣ್ಯ ಪ್ರದೇಶದಲ್ಲಿ ಬೇರೆ ಬೇರೆ ಕಡೆಗೆ ಈ ಥರ ಒಂದು ರಿಂಗ್ ತೊಟ್ಟಿಗಳು ಬರ್ತವೆ. ಆ ತೊಟ್ಟಿಗಳನ್ನ ಅಳವಡಿಸಿದ್ದೀವಿ. ಇದರಲ್ಲಿ ನಾವು ನೀರನ್ನು ಹೊರಗಡೆಯಿಂದ ತೊಗೊಂಬಂದು ತುಂಬಿಸ್ತೀವಿ ಪ್ರತಿದಿನ ಅಂತಂದರೆ ಖಾಲಿ ಆದಂಗೆ ನೋಡಿಕೊಂಡು ನಮ್ಮ ಇಲ್ಲಿರೋವಂಥ ಸಿಬ್ಬಂದಿಗಳು ನೋಡಿ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಅದ್ರ ಪ್ರಕಾರ ನಾವು ಅದನ್ನು ತುಂಬಿಸ್ತೀವಿ. ಮೇಜರಾಗಿ ನಮ್ಮ ಇಲ್ಲಿ ಅರಣ್ಯ ಪ್ರದೇಶದಲ್ಲಿ ಕರಡಿಗಳು ಮತ್ತು ಚಿರತೆ, ಕಾಡಂದಿ ಮತ್ತು ಮುಳ್ಳಂದಿ ಮತ್ತು ನರಿ, ಈ ಥರ ಸುಮಾರಷ್ಟು ಹಲವಾರು ಪ್ರಾಣಿಗಳಿದ್ದಾವೆ. ಮತ್ತು ಅದಲ್ಲದೆ ಈ ಸಣ್ಣ ಸಸ್ತನಿಗಳಾದಂತಹ ಕಾಡಬೇಕು, ಮುನುಗಬೇಕು, ಈ ಥರದ ಎಲ್ಲ ಪ್ರಾಣಿಗಳನ್ನ ಇಲ್ಲಿ ನಾವು ಕಾಣ್ಬೋದು. ನಾವು ಈ ಕ್ಯಾಮ್ರಾ ಹಾಕಿರೋ ಉದ್ದೇಶ ಏನಂತಂದರೆ, ನಮ್ಮ ಕಾಡು ಪ್ರಾಣಿಗಳನ್ನು ಮಾನಿಟ್ರ್ ಮಾಡೋದು ಒಂದು ಕಡೆ ಆದರೆ, ನಾವು ನಮ್ಮ ಇದು ಸ್ಯಾಂಡಲ್ ಎಸ್ಟೇಟ್ ಆದ್ದರಿಂದ ಇಲ್ಲಿ ಗಂಧದ ಮರಗಳು ಯಥೇಚ್ಛವಾಗಿದ್ದಾವೆ. ಸೊ ಅದನ್ನು ಕಳ್ಳರು ಒಳಗಡೆ ಬಂದು ಕಟ್ ಮಾಡೋ ಅಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಅವ್ರ ಚಲನವಲನ ನೋಡಲಿಕ್ಕೆ ನಾವು ಕ್ಯಾಮ್ರಾಗಳನ್ನ ಅಳವಡಿಸಿದ್ದೀವಿ. ಇನ್ನೊಂದು ಉಪಯೋಗ ಅಂತಂತಂದರೆ, ಅದ್ರ ಜೊತೆಗೆ ನಮ್ಮ ಕಾಡು ಪ್ರಾಣಿಗಳು ಇಲ್ಲಿ ಮೂಮೆಂಟ್ಸ್ ಆದರೆ ಮತ್ತು ನಮಗೆ ರಿಪೋರ್ಟ್ ಆಗುತ್ತೆ. 10 ಕ್ಯಾಮ್ರಾ ಇದ್ದಾವೆ, ವಿವಿಧ ಪ್ಲೇಸ್ಗಳಲ್ಲಿದ್ದಾವೆ. ಒಂದು ನಮ್ಮ ಕಾಡನ್ನು ಕಳ್ಳರ ಕಾಕರಿಂದ ರಕ್ಷಣೆ ಮಾಡೋಕ್ಕೂ ಇದು ಅನುಕೂಲ ಆಗುತ್ತೆ. ಅದಲ್ಲದೆ ನಮ್ಮ ಇಲ್ಲಿ ಕಾಡು ಪ್ರಾಣಿಗಳು ಓಡಾಡೋದನ್ನು ನಾವು ಒಂದು ವೀಕ್ಷಣೆ ಮಾಡ್ಬೋದು. ಈ ಲೆಪರ್ಡ್ ಇಶ್ಯೂಸಿಂದ ಹೊರಗಡೆ ಬರಬೇಕು ಅಂತಂದರೆ, ಸುತ್ತಮುತ್ತ ದನ ಕರುಗಳನ್ನ ಆದಷ್ಟು 5ರಿಂದ 6 ಗಂಟೆ ನಂತರ ಕತ್ಲಾಗೋ ಟೈಮಲ್ಲಿ ಅವರು ಒಳಗಡೆ ಕೊಟ್ಟಿಗೆನಲ್ಲಿ, ಅಂದರೆ ಕ್ಲೋಸ್ಡ್ ಏರಿಯಾದಲ್ಲಿ ಕಟ್ಕೊಳ್ಳೋದು ಸೂಕ್ತ. ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಂಡು ಗಿಡ ಗಂಟೆಗಳನ್ನು ಬೆಳೆಸ್ಕೊಳ್ಳುವಂಥದ್ದು, ಪೊದೆಗಳನ್ನು ಬೆಳೆಸ್ಕೊಳ್ಳುವಂಥದ್ದು, ಅದನ್ನೆಲ್ಲ ಕೊಂಡು ನಿಜ ಸ್ವಚ್ಛವಾಗಿ ಕಾಡು ಪ್ರಾಣಿದು ಯಾವುದೇ ಬಂದ್ರೂ ಚಲನವಲನ ಗೊತ್ತಾಗುತ್ತೆ. ಲೈಟ್ಸ್ ಹಾಕೊಂಡ್ರೂ ಸಹಿತ ಕಾಡು ಪ್ರಾಣಿಗಳು ಓಡಾಡೋದು ಅದು ಎಲ್ಲ ಮೂಮೆಂಟ್ಸ್ ಗೊತ್ತಾಗುತ್ತೆ. ಆ ನಾಯಿಗಳನ್ನೂ ಅಷ್ಟೇ, ಅವು ಡೇ ಟೈಮಲ್ಲಿ ಬಿಟ್ಟರೆ ಏನು ತೊಂದರೆ ಇಲ್ಲ. ಸಂಜೆ ಆಗ್ತಾ ಇದ್ದಂಗೆ ಯಾವುದಾದ್ರೂ ಒಂದು ನಾಯಿನ ಕೂಡಾಕೋದಕ್ಕೆ ಒಂದು ಬಾಕ್ಸ್ ಟೈಪೋ ಇಲ್ಲಾಂದರೆ ಕೇಜ್ ಟೈಪೋ ಮಾಡಿಕೊಂಡು ಕೂಡಾಕೊಂಡ್ರೆ ಒಳ್ಳೆಯದು. ಅದಕ್ಕೆ ಬಾಯಿ ಸಿಗ್ದಂಗೆ, ಬೇಟೆಗೆ ಸಿಗ್ದಂಗೆ ಚಿರತೆಗೆ ಅದನ್ನು ಕೂಡಾಕ್ಬಿಟ್ಟು ಇಟ್ಕೊಂಡ್ರೆ ಭಾಳ ಸೂಕ್ತ. ಇವೆಲ್ಲ ಕ್ರಮಗಳನ್ನ ಅನುಸರಿಸಬೇಕು. ಆದಷ್ಟು ಏನಾದ್ರು ಒಂದು ವೇಳೆ ನಿಮಗೆ ಚಿರತೆ ಕಂಡು ಬಂದರೆ ಅರಣ್ಯ ಇಲಾಖೆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ನಮ್ಮ ವಲಯ ಅರಣ್ಯಾಧಿಕಾರಿಗೆ ನಾವು ನಮ್ಮ ಸಿಬ್ಬಂದಿಗಳು ತಿಳಿಸಿದ್ರೆ ನಾವು ಇಮಿಡಿಯೇಟು
ನಮ್ಮ ಕಡೆಯಿಂದ ನಾವು ಏನು ಕ್ರಮ ವಹಿಸಬೇಕೋ ಅದನ್ನು ನಾವು ವಹಿಸ್ತೀವಿ. ಸ್ನೇಹಿತರೆ, ಕೇಳಿದ್ರಲ್ಲ, ಈ ಭೂಮಿಯ ಮೇಲೆ ಕೇವಲ ಮನುಷ್ಯನಿಗೆ ಮಾತ್ರ ಬದುಕುವ ಹಕ್ಕಲ್ಲ, ಇಲ್ಲಿನ ಸಕಲ ಜೀವಿಗಳಿಗೆ, ಕಾಡು ಪ್ರಾಣಿಗಳಿಗೆ, ಕ್ರಿಮಿ ಕೀಟಗಳಿಗೂ ಕೂಡ ಬದುಕುವ ಹಕ್ಕಿದೆ. ನೀವು ಬದುಕಿ ಇತರ ಪ್ರಾಣಿಗಳನ್ನು ಬದುಕಲು ಬಿಡಿ. ಹಾಗೆ ಹೆಚ್ಚು ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.